ಗೈಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಂದರೆ KREIS ಈ ಒಂದು ಸಂಘದಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಾಗಲಿ ಮತ್ತು ಬೋಧಕೇತರ ಅಂದರೆ FDA, SDA ಇನ್ನಿತರ ಹುದ್ದೆಗಳಿಗೆ ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ನಮಗೊಂದು ಟ್ವಿಟರ್ ಮೂಲಕ ಒಂದು ಮಾಹಿತಿ ದೊರಕಿದೆ. ಸೊ ಈ ಒಂದು ನೇಮಕಾತಿ ಯಾವಾಗ ಆಗ್ಬೋದು? ಓಕೆ, ಲೆಟ್ಸ್ ಸಿ. ಇಲ್ಲಿ ಒಬ್ಬ ಅಭ್ಯರ್ಥಿಯು ಕೇಳಿದ ಪ್ರಕಾರ KREIS ನೇಮಕಾತಿ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಮಾಡುವಿರಿ ಸರ್ ಅಂತ ಇಲ್ಲಿ ಕೇಳಿದ್ದಾರೆ. ಅದರ ತಕ್ಕಂತೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಏನಪ್ಪ ಅಂದರೆ, ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅಂದರೆ KEಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಅಂದರೆ ಆಲ್ರೆಡಿ ರೋಸ್ಟರ್ ಬಿಂದುಗಳನ್ನು ಎಲ್ಲ ವರ್ಗೀಕರಣ ಮಾಡಿ ಫೈನಲ್ ಆಗಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿ KE ಅಧಿಸೂಚನೆ ಮಾಡೋದಷ್ಟೇ ಬಾಕಿ ಅಂತ ಇಲ್ಲಿ ಅರ್ಥ ಆಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸುತ್ತೀರಿ ಅಂತ ಈ ಒಂದು ನಮಗೆ ಉತ್ತರ ಸಿಕ್ಕಿದೆ. ಐ ಹೋಪ್, ನನಗನ್ಸುತ್ತೆ ಇನ್ನು ಅಪ್ಕಮಿಂಗ್ ಈ ಒಂದು ಜೂನ್ ಮಂತಲ್ಲೇ ಈ ಒಂದು KREIS ಈ ಒಂದು ಬೋಧಕ ಮತ್ತು ಬೋಧಕೇತರ ಅಥವಾ ಟೀಚರ್ಸ್ ಆ್ಯಂಡ್ ನಾನ್ ಟೀಚರ್ಸ್ ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆ ಆಗುವ ಹೆಚ್ಚಾನ ಸಂಭವ ಇದೆ. ಅದಕ್ಕೆ ನಿಮ್ಗೆ ಒಂದು ಜೂನಲ್ಲಿ ಈ ಒಂದು ನೋಟಿಫಿಕೇಷನ್ ಬಿಟ್ಟರು ಮ್ಯಾಕ್ಸಿಮಮ್ 2 to 3 ಮಂತ್ಸ್ ನಿಮಗೆ ಒಂದು ಟೈಮ್ ಸಿಗುತ್ತೆ ಓದಲಿಕ್ಕೆ. ಜೂನಲ್ಲಿ ಬಿಟ್ಟರೆ ಇಲ್ಲ ಅಂದ್ರೂ ಸೆಪ್ಟೆಂಬರಲ್ಲಿ ಒಂದು ಎಕ್ಸಾಮನ್ನು ಇಡುವ ಸಾಧ್ಯತೆ ಹೆಚ್ಚು. ಓಕೆ, ಸೊ ಬಿ ಅವೇರ್ ಆ್ಯಂಡ್ ಬಿ ಕೇರ್ಫುಲ್ ಆ್ಯಂಡ್ ಗೆಟ್ ರೆಡಿ ಫಾರ್ ಟು ಕ್ರ್ಯಾಕ್ ದ ಎಕ್ಸಾಮ್. ಓಕೆ, ಸೊ ಇದಿಷ್ಟು ಈ ಒಂದು ಲೇಟೆಸ್ಟ್ ಜಾಬ್ ಅಪ್ಡೇಟ್ ಆಗಿತ್ತು. ಇದೇ ರೀತಿ ಇನ್ನಿತರ KE ಮತ್ತು KPSCಯಿಂದ ಬಿಡುವ ಒಂದು ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.